ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ಕೆರಿಯರ್ ಹೇಗಿರುತ್ತೆ, ನಿಮ್ಮ ಒಂದು ಕೆರಿಯರ್ ಪಾತಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ನೀವು ಮಾಡ್ಕೋಬೇಕು, ನಿಮ್ಮ ಒಂದು ಕರೆಂಟ್ ಎನರ್ಜೀಸ್, ನಿಮಗೆ ಏನು ಬ್ಲಾಕೇಜಸ್ ಆಗ್ತಾ ಇದೆ ಆ್ಯಂಡ್ ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ, ಯಾವ ಒಂದು ಕೆರಿಯರ್ ರೂಟನ್ನು ನೀವು ಚೂಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಗೈಡೆನ್ಸ್ ಇದೆ. ಆ್ಯಂಡ್ ಯಾವ ಒಂದು ಕೆರಿಯರಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅದು ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆನೂ ಈ ಒಂದು ರೀಡಿಂಗಲ್ಲಿ ಕಂಪ್ಲೀಟ್ ಮಾಹಿತಿ ಅನ್ನೋದನ್ನು ಕೊಡ್ತೀನಿ. ವಿಡಿಯೋ ಜನರಲ್ ಆಗಿರುತ್ತೆ, ಪಿಕ್ ಕಾರ್ಡ್ ಆಗಿರುತ್ತೆ. ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ಚೂಸ್ ಮಾಡಿಕೊಂಡು ರೀಡಿಂಗ್ನ ನೋಡ್ಕೊಳ್ಳಿ. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಇಲ್ಲಿ ನಾನು 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ನೀವು ಚೂಸ್ ಮಾಡ್ಕೋಬಹುದು, ಅಥವಾ ಪೈಲ್ 1 ಪೈಲ್ 2 ಅಂತಾನಾದರೂ ನೀವು ತಗೊಂಡು ನಿಮ್ಮ ಒಂದು ಕೆರಿಯರ್ ಪಾತ್ ಹೇಗಿದೆ, ನಿಮ್ಮ ಕೆರಿಯರ್ ಗೈಡೆನ್ಸ್ ಏನಿದೆ ಅನ್ನೋದನ್ನು ನೀವು ನೋಡ್ಕೋಬಹುದು. ವಿಡಿಯೋ ಟೈಮ್ಲೆಸ್ ಆಗಿರುತ್ತೆ. ನೀವು ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಸೊ ವಿಡಿಯೋನ ಕಡೆಯವರೆಗೂ ನೋಡಿ. ನಾನು ಕಂಪ್ಲೀಟ್ ಡೆಪ್ತ್ ಆಗಿ ಈ ಒಂದು ರೀಡಿಂಗ್ನ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಕ್ರಿಸ್ಟಲ್ ಆರ್ಡರ್ಸ್, ಲಾ ಆಫ್ ಅಟ್ರಾಕ್ಷನ್, ಟ್ಯಾರೋ ಕೋರ್ಸ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಜಾಸ್ತಿ ತಡ ಮಾಡದೆ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಹೇ ಪೈಲ್ ನಂಬರ್ 1, ಯಾರು ಈ ಒಂದು ವೈಟ್ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ಏನು ಗೈಡೆನ್ಸ್ ಇದೆ, ನಿಮ್ಮ ಕರೆಂಟ್ ಎನರ್ಜೀಸ್ ಏನು ಹೇಳುತ್ತೆ ಅಂತ ನೋಡೋಣ. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆಸ್ ನೌ ಕರೆಂಟ್ಲಿ ನೀವು ತುಂಬ ಪಾಸಿಟಿವ್ ಫೀಲ್ ಮಾಡ್ತಾ ಇದ್ದೀರಾ, ಕಾನ್ಫಿಡೆಂಟ್ ಫೀಲ್ ಮಾಡ್ತಿದ್ದೀರಾ. ಆ್ಯಂಡ್ ಏನೇ ಚಾಲೆಂಜಸ್ ಬಂದರೂ ನಾನು ಫೇಸ್ ಮಾಡ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ನಿಂತ್ಕೊಂಡಿದ್ದೀರಾ. ಐ ಫೇಸ್ ಎವ್ರಿಥಿಂಗ್, ಏನೇ ಬಂದರೂ ಎದುರಿಸ್ತೀನಿ. ಲೈಫಲ್ಲಿ ಇಷ್ಟೇ ಬಂದಿದೆ, ಇಷ್ಟೇ ದೂರ ನಡ್ಕೊಂಬಂದಿದ್ದೀನಿ, ಇನ್ನಷ್ಟು ದೂರ ನಾನು ಇದೇ ಕಾನ್ಫಿಡೆಂಟ್, ಇದೇ ಗ್ರೇಸಲ್ಲಿ ನಾನು ಹೋಗ್ತೀನಿ. ನನಗೆ ಕಂಪ್ಲೀಟಾಗಿ ನನ್ನ ಮೇಲೆ ಒಂದು ನಂಬಿಕೆ ಇದೆ, ನನ್ನ ಕೆಲಸದ ಮೇಲೆ ನನಗೆ ನಂಬಿಕೆ ಇದೆ, ನನ್ನ ಕ್ರಿಯೇಟಿವಿಟಿ ಮೇಲೆ ನನಗೆ ನಂಬಿಕೆ ಇದೆ ಅನ್ನೋ ಒಂದು ಕಾನ್ಫಿಡೆಂಟ್ ನಿಮಗೆ ಬರ್ತಾ ಇದೆ. ಓಕೆ, ಸೊ ಸಮ್ಟೈಮ್ಸ್ ಅದು ಸ್ವಲ್ಪ ಆ ಕಾನ್ಫಿಡೆನ್ಸ್ ಏನಿದೆ ಜಾಸ್ತಿ ಇದೆ, ಆದರೆ ಅದು ಓವರ್ ಕಾನ್ಫಿಡೆಂಟ್ ಆಗೋದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಓಕೆ, ಕಾನ್ಫಿಡೆನ್ಸ್ಗೂ ಓವರ್ ಕಾನ್ಫಿಡೆನ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಓಕೆ, ಬಂಡ ಧೈರ್ಯ ಇರಬೇಕು, ಆದರೆ ಎಲ್ಲವೂ ನನ್ನಿಂದ ಆಗುತ್ತೆ ಅನ್ನೋ ಒಂದು ಆ್ಯರೋಗೆನ್ಸ್ ಆ್ಯಟಿಟ್ಯೂಡ್ ಬೇಡ. ಸರೆಂಡರ್ ಮೋಡಲ್ಲಿ ಇರಬೇಕಾಗತ್ತೆ ನೀವು. ಕಾನ್ಫಿಡೆನ್ಸ್ ಇದೆ, ವೆಲ್ ಆ್ಯಂಡ್ ಗುಡ್. ನಿಮಗೆ ಏನೇ ಚಾಲೆಂಜಸ್ ಇದ್ರೂ ಅದನ್ನು ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ನಿಮ್ಮಲ್ಲಿ ಇದೆ, ಸ್ಟ್ರಾಂಗ್ ಮೈಂಡ್ಸೆಟ್ ಇದೆ. ಆ್ಯಂಡ್ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀರಾ. ಸಿಚುವೇಶನ್ಸ್ ನಿಮ್ಮ ಲೈಫಲ್ಲಿ ಏನೆಲ್ಲ ನಡೆದಿದೆ ಅದೆಲ್ಲವೂ ನಿಮ್ಮನ್ನು ಸ್ಟ್ರಾಂಗ್ ಆಗಿ ನಿಲ್ಲಿಸಿದೆ. ಬಟ್ ಸಮ್ಟೈಮ್ಸ್ ಓವರ್ ಕಾನ್ಫಿಡೆಂಟ್ ಆಗಿಬಿಡುತ್ತೆ, ಅಥವಾ ಓವರ್ ಡೆಸ್ಪರೇಷನಿಗೆ ಬಂದುಬಿಡ್ತೀರಾ, ಅಥವಾ ಸಡನ್ ಡಿಸಿಷನ್ಸ್ನ ತಗೊಳ್ತೀರಾ. ಸೊ ಅದ್ರ ಮೇಲೆ ಸ್ವಲ್ಪ ಗಮನ ಇರಲಿ. ಆ್ಯಂಡ್ ನಿಮಗೆ ಗೈಡೆನ್ಸ್ ಏನು ಬರ್ತಾ ಇದೆ ಅಂತ ನೋಡೋದಾದರೆ 4 ಆಫ್ ಕಪ್ಸ್. ಓಕೆ, ಸೊ ಗೈಡೆನ್ಸ್ ನೋಡೋದಾದರೆ 4 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ನೀವು ನಿಮ್ಮ ಕಳೆದು ಹೋದಂತಹ ಅಪಾರ್ಚುನಿಟೀಸ್ಗಳು ಏನಿದೆ, ಕಳೆದು ಹೋದಂತಹ ಥಿಂಗ್ಸ್ಗಳು ಏನಿದೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ. ಈಗ ಸುಮಾರು ಅಪಾರ್ಚುನಿಟೀಸ್ ಆಲ್ರೆಡಿ ಕಳ್ಕೊಂಡಿದ್ದೀರಾ ಅಂತ ಹೇಳ್ಬಹುದು. ಮೈಟ್ ಬಿ ಅದು ಓವರ್ ಕಾನ್ಫಿಡೆಂಟಿಂದ ಇರಬಹುದು, ಅಥವಾ ಸಡನ್ ಡಿಸಿಷನ್ಸ್ನ ತಗೊಳ್ಳೋದ್ರಿಂದನೂ ಕೂಡ ಆ ಒಂದು ಅಪಾರ್ಚುನಿಟೀಸ್ ಮಿಸ್ ಆಗಿರಬಹುದು. ಬಟ್ ನಾನು ಈ ರೀತಿ ಮಾಡಿದ್ದಕ್ಕೆ ನನ್ನ ಒಂದು ಅಪಾರ್ಚುನಿಟೀಸ್ ಮಿಸ್ ಆಯಿತು, ಆ ಒಂದು ಅಪಾರ್ಚುನಿಟಿ, ಆ ಒಂದು ಕೆಲಸ, ಆ ಒಂದು ಸಿಚುವೇಶನ್ ನಾನು ಚೆನ್ನಾಗಿ ಹ್ಯಾಂಡಲ್ ಮಾಡಿದರೆ ಇವತ್ತು ನಾನು ಆ ಸ್ಟೇಜಲ್ಲಿ ಇರ್ತಾ ಇದ್ದೆ ಅಂತ ನೀವು ಕಳೆದು ಹೋಗಿರೋದ್ರ ಬಗ್ಗೆನೇ ಕೀಪ್ ಆನ್ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ನಿಮ್ಗೆ ಆಲ್ರೆಡಿ ನಿಮ್ಮ ಕಣ್ಣೆದುರಿಗೆ ಬೇರೆ ಒಂದು ಹೊಸ ಅಪಾರ್ಚುನಿಟೀಸ್ ಕೂಡ ಬರುವಂಥದ್ದು ಇದೆ. ಆ್ಯಂಡ್ ಯೂನಿವರ್ಸ್ ಅದನ್ನು ಕಳಿಸ್ತಾ ಇದ್ದಾರೆ ನಿಮ್ಮ ಹತ್ರಕ್ಕೆ. ಬಟ್ ನೀವು ಆ ಅಪಾರ್ಚುನಿಟೀಸ್ ಕಡೆ ನೋಡ್ತಾ ಇಲ್ಲ, ಗಮನ ಹರಿಸ್ತಾ ಇಲ್ಲ. ಸೊ ಕಳೆದು ಹೋಗಿರೋದನ್ನು ಬಿಟ್ಟು ಯಾವುದು ಹೊಸದಾಗಿ ಇದೆ, ಏನೆಲ್ಲ ಇದೆ ಅದ್ರ ಕಡೆ ಗಮನ ವಹಿಸಿ. ಆ್ಯಂಡ್ ಅದನ್ನು ನೀವು ಗ್ರ್ಯಾಬ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಇಲ್ಲಿ ಗೈಡೆನ್ಸ್ ಇದೆ. ಆ್ಯಂಡ್ ಮೇನ್ ಥಿಂಗ್, ನಿಮಗೆ ಬ್ಲಾಕೇಜಸ್ ಅನ್ನೋದು ಏನು ಬರ್ತಾ ಇದೆ ಅಂತಂದರೆ ನಿಮಗೆ ಲೆಟ್ ಗೋ ಮಾಡೋಕ್ಕಾಗ್ತಾ ಇಲ್ಲ. ಥಿಂಗ್ಸ್ನ ನೀವು ಯಾವ ಥಿಂಗ್ಸ್ನು ನೀವು ಬೇಗ ಲೆಟ್ ಗೋ ಮಾಡಲ್ಲ. ಅದು ಯಾವುದೇ ಇರಲಿ, ಕೆರಿಯರ್ ಆಗಿರಬಹುದು, ರಿಲೇಷನ್ಶಿಪ್ ಇಶ್ಯೂಸ್ ಆಗಿರಬಹುದು, ಅಥವಾ ನಿಮ್ಮ ಸೆಲ್ಫ್ ಇದಕ್ಕಿರಬಹುದು, ಲವ್ ಬಗ್ಗೆ ಆಗಿರ್ಬೋದು, ಎನಿ ಕೈಂಡ್ ಆಫ್ ಸಿಚುವೇಶನ್ ಇರಲಿ ನಿಮ್ಮ ಲೈಫಲ್ಲಿ, ನಿಮಗೆ ಲೆಟ್ ಗೋ ಇಶ್ಯೂಸ್ ತುಂಬ ಇದೆ. ಯಾರಾದರೂ ಏನಾದರೂ ಸಡನ್ನಾಗಿ ಅಂದ್ರೆ ಇಡೀ ದಿನ ಅದ್ರ ಬಗ್ಗೆನೇ ಓವರ್ ಥಿಂಕ್ ಮಾಡ್ತಾ ಕೂತ್ಕೊಂಡ್ಬಿಡ್ತೀರ. ಅವ್ರು ಯಾಕೆ ನಂಗೆ ಹಂಗಂದ್ರು, ನಾನು ಅವ್ರಿಗೆ ಏನು ಮಾಡಿದೆ, ನಾನು ಯಾರಿಗೂ ಏನೂ ಮಾಡಿರಲಿಲ್ಲ, ಅವ್ರು ಯಾಕೆ ನನಗೆ ಕೂತ್ಕೋ ಅಂದರು, ಅವ್ರು ಯಾಕೆ ನನಗೆ ನಿಂತ್ಕೋ ಅಂದರು, ಅವ್ರು ಯಾಕೆ ನನಗೆ ಆ ರೀತಿ ರಿಯಾಕ್ಟ್ ಮಾಡಿದ್ರು, ನಾನು ಅವ್ರಿಗೆ ಸ್ಮೈಲ್ ಮಾಡಿದೆ, ಇವ್ರು ಯಾಕೆ ನಂಗೆ ಸ್ಮೈಲ್ ಮಾಡಲಿಲ್ಲ. ತುಂಬ ಓಡ್ತಾ ಇರುತ್ತೆ, ನೆಗೆಟಿವ್ ಥಾಟ್ಸ್ಗಳೇ ತುಂಬ ಓಡ್ತಾ ಇರುತ್ತೆ. ಆ್ಯಂಡ್ ಅಗೇನ್ ಇಲ್ಲಿ ಗೈಡೆನ್ಸ್ ಬಂದಿರೋದು ಕಳೆದು ಹೋಗಿರೋದ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತ. ಆ್ಯಂಡ್ ಅದೇ ರೀತಿ ಇಲ್ಲಿ ಸೊ ನೀವು
ನೀವು ಚಿಂತೆ ಮಾಡ್ತಾ ಇರೋದ್ರಿಂದ ಅದನ್ನ ನೀವು ಲೆಟ್ ಗೋ ಮಾಡೋಕ್ಕಾಗ್ತಾ ಇಲ್ಲ, ರೈಟ್? ಸೊ ಲೆಟ್ ಗೋ ದ ಥಿಂಗ್ಸ್. ಯಾವಾಗ ನೀವು ಹಳೆದನ್ನ ಬಿಡ್ತೀರೋ ಅವಾಗಲೇ ನೀವು ಹೊಸ ಇದಕ್ಕೆ ಜಾಗ ಮಾಡ್ಕೊಡಕ್ಕಾಗತ್ತೆ. ಓಕೆ, ಒಂದು ಕಳ್ಕೊಂಡ್ರೇನೆ ಒಂದು ಪಡ್ಕೊಳಕ್ಕಾಗೋದು. ಒಂದು ಸೈಕಲ್ ಎಂಡ್ ಆಗ್ತಿದ್ದ ಹಾಗೇನೆ ಹೊಸ ಸೈಕಲ್ ಅನ್ನೋದು ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಲೆಟ್ ಗೋ ದ ಥಿಂಗ್ಸ್. ಲೆಟ್ ಗೋ ಸಿಂಪಲ್ ರಿಚುವಲ್ ನೋಡಿ, ಲೆಟ್ ಗೋ ಮಾಡೋದು ಸಿಂಪಲ್ ಇದೆ. ಜಸ್ಟ್ ನಿಮ್ಮ ಥಾಟ್ಸ್ ಏನೆಲ್ಲ ಇದೆ ಅದನ್ನು ಒಂದು ಪೇಪರಲ್ಲಿ ಬ್ಲ್ಯಾಕ್ ಪೆನ್ನಿಂದ ಬರೆದು ಹರಿದು ಸುಟ್ಟು ಹಾಕಿ. ನಿಮಗೆ ಅಷ್ಟು ನೀವು ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದರೆ ಒಂದು 11 ಡೇಸ್ ಆ ಒಂದು ಥಾಟ್ಸ್ನ ನೀವು ಬರೆದು ಸುಟ್ಟು ಹಾಕ್ತಾ ಬನ್ನಿ. ಸೊ ನಿಮಗೆ ಇನ್ನೂ ಮೆಂಟಲ್ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನಿಮಗೆ ಯಾವ ಒಂದು ಕೆರಿಯರ್ ಪಾತ್ ಸೂಟ್ ಆಗುತ್ತೆ ಅಥವಾ ಯಾವುದರಲ್ಲಿ ನೀವು ಹೋದರೆ ಇನ್ನೂ ಗ್ರೋತ್ ಅನ್ನೋದು ಇದೆ ಅನ್ನೋದಂತ ನೋಡೋದಾದರೆ, ನೀವು ಇವೆಂಟ್ ಮ್ಯಾನೇಜ್ಮೆಂಟ್ನ ಕಲಿಬಹುದು ಅಥವಾ ಇವೆಂಟ್ ಮ್ಯಾನೇಜ್ಮೆಂಟ್ ಇದರಲ್ಲಿ ನೀವು ಗ್ರೋತ್ ಅನ್ನೋದನ್ನು ನೀವು ಪಡ್ಕೋಬಹುದು. ಅದರಲ್ಲಿ ನೀವು ಕೆರಿಯರ್ನ ಸ್ಟಾರ್ಟ್ ಮಾಡ್ಕೋಬಹುದು. ಅಥವಾ ಪ್ರಾಪರ್ಟಿ ಇನ್ವೆಸ್ಟರ್ ಆಗಬಹುದು, ಅಥವಾ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಗೈಡ್ ಆಗಬಹುದು, ಅಥವಾ ಟ್ರೇಡಿಂಗ್ ಈ ರೀತಿಯಲ್ಲಿ ನೀವು ಮಾಡಬಹುದು. ಸಮಥಿಂಗ್ ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್ ಅದರಲ್ಲಿ ನೀವು ಗಮನ ಹರಿಸ್ಬೋದು. ಆ್ಯಂಡ್ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬ ಚೆನ್ನಾಗಿ ಮಾಡ್ತೀರಾ. ಆ್ಯಂಡ್ ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ನ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ನೀವು ಟ್ರೈ ಮಾಡಬಹುದು. ನಿಮಗೆ ಒಳ್ಳೆ ಅಪರ್ಚುನಿಟಿ ಸಿಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ಸಪೋಸ್ ನೀವೇನಾದರೂ ಡಿಸೈನಿಂಗ್ ಕಲಿಬೇಕು, ಫ್ಯಾಷನ್ ಡಿಸೈನಿಂಗಲ್ಲಿ ನಾನು ಹೆಸರು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಅದನ್ನು ನೀವು ಮಾಡಬಹುದು. ಆ್ಯಂಡ್ ಕರೆಂಟ್ಲಿ ಈಗ ಯಾವ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ಇನ್ನಷ್ಟು ಗ್ರೋತ್ ಬೇಕು ಅಂತಂದರೆ ಅದರ ರಿಲೇಟೆಡ್ ಸ್ಕಿಲ್ಸ್ನ ನೀವು ಅಪ್ಗ್ರೇಡ್ ಮಾಡಿಕೊಂಡು ನೀವು ಇನ್ನೂ ನಿಮ್ಮ ಒಂದು ಬ್ಲಾಕೇಜಸ್ನ ರಿಮೂವ್ ಮಾಡಿಕೊಂಡು ನಿಮ್ಮ ಒಂದು ಮೆಂಟಲ್ ಕ್ಲಾರಿಟಿನ ತಗೊಂಡು ನೀವು ಅದ್ರ ಮೇಲೆ ಇಂಪ್ರೂವ್ ಮಾಡ್ತಾ ಬಂದರೆ ನಿಮ್ಮ ಒಂದು ಕೆರಿಯರ್ ತುಂಬ ಬ್ರೈಟ್ ಆಗಿರುತ್ತೆ. ಆ್ಯಂಡ್ ಒಳ್ಳೆ ಸೇವಿಂಗ್ಸ್ ಮಾಡ್ತೀರಾ, ಒಳ್ಳೆ ದುಡ್ಡು ಅನ್ನೋದನ್ನು ನೀವು ಮಾಡ್ತೀರಾ. ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ನಿಮ್ಮ ಲೈಫಲ್ಲಿ ಈಸಿಯಾಗಿ ಸಿಗುತ್ತೆ. ದ ಓನ್ಲಿ ಥಿಂಗ್ ಎಲ್ಲವೂ ನಿಮ್ಮ ಕೈಯಲ್ಲಿದೆ, ಬಟ್ ನೀವು ಅದನ್ನು ಯಾವ ರೀತಿ ತೊಗೊಂಡು ಹೋಗ್ತೀರಾ, ಯಾವ ರೀತಿ ಅದನ್ನು ಆ್ಯಕ್ಷನ್ಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇದು ನಿಮ್ಮ ಒಂದು ರಿಸಲ್ಟ್ ಡಿಪೆಂಡ್ ಆಗಿದೆ. ಓಕೆ, ಸೊ ಈ ರೀಡಿಂಗಲ್ಲಿ ಏನೆಲ್ಲ ಲರ್ನಿಂಗ್ಸ್ ಇದೆ ಅದನ್ನು ತಗೊಳ್ಳಿ, ಲಿಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಅದ್ರ ಮೇಲೆ ವರ್ಕ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಸೊ ಈ ರೀಡಿಂಗಿಂದ ನಿಮಗೆ ಏನು ಲರ್ನಿಂಗ್ ಸಿಕ್ತು ಆ ಒಂದು ಕೀ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಸೊ ದಟ್ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಸೊ ಇದರ ಒಂದು ಕಂಪ್ಲೀಟ್ ರೀಡಿಂಗ್ನ ಒಂದು ಬೆನಿಫಿಟ್ ನೀವು ಪಡ್ಕೋಬಹುದು ಕಮೆಂಟ್ ಅಥವಾ ಲೈಕ್ ಶೇರ್ ಮಾಡೋದ್ರಿಂದ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಹೇ ಪೈಲ್ ನಂಬರ್ 2, ಯಾರು ಈ ಒಂದು ಸ್ಟೋನ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ಏನೆಲ್ಲ ಗೈಡೆನ್ಸ್ ಇದೆ ಅಂತ ನೋಡೋಣ ನಿಮ್ಮ ಕೆರಿಯರ್ ಬಗ್ಗೆ. ಸೊ ನಿಮ್ಮ ಕರೆಂಟ್ ಎನರ್ಜಿ 6 ಆಫ್ ಪೆಂಟಿಕಲ್ಸ್. ಆ್ಯಸ್ ನಾವು ನಿಮ್ಮ ಒಂದು ಎನರ್ಜಿ ಪ್ರಕಾರ ನೀವು ಮೆಂಟಲಿ ಫಿಕ್ಸ್ ಆಗಿದ್ದೀರಾ ದಟ್ ನಾನು ಬಿಸ್ನೆಸ್ ಮಾಡಬೇಕು ಅಂತ. ಸೊ ನೀವು ಕರೆಂಟ್ಲಿ ಜಾಬ್ ಮಾಡ್ತಾ ಇದ್ದೀರಾ, ಬಟ್ ಜಾಬಿಂದ ನಾನು ಬಿಸ್ನೆಸ್ಸಿಗೆ ಶಿಫ್ಟ್ ಆಗಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ರಿ. ದಟ್ಸ್ ವೆಲ್ ಆ್ಯಂಡ್ ಗುಡ್. ನಿಮ್ಮ ಡಿಸಿಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಬ್ಯಾಲೆನ್ಸಿಂಗ್ ಸ್ಕಿಲ್ಸ್ ತುಂಬ ಚೆನ್ನಾಗಿ ಕಲ್ತಿದ್ದೀರಾ. ನೀವು ಬೇರೆದವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಕಂಪ್ಲೀಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಯು ಹ್ಯಾವ್ ಅ ಲಾಟ್ ಆಫ್ ರಿಸೋರ್ಸಸ್, ಪ್ಲ್ಯಾನಿಂಗ್ಸ್. ಓಕೆ, ಆ್ಯಂಡ್ ವೆರಿ ಪಾಸಿಟಿವ್ ಮೈಂಡ್ಸೆಟ್. ಏನೇ ಬಂದರೂ ಹ್ಯಾಂಡಲ್ ಮಾಡ್ತೀನಿ, ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ನಿಮ್ಮದು ಕರೆಂಟ್ಲಿ ಇದೆ ಅಂತ ಹೇಳ್ಬಹುದು. ಆ್ಯಂಡ್ ನಿಮಗೆ ಗೈಡೆನ್ಸ್ ಬರ್ತಾ ಇರುವಂಥದ್ದು, ನೀವು ಬಿಸ್ನೆಸ್ ಮಾಡ್ತಾ ಇರಿ ಅಥವಾ ನೀವು ಒಂದು ಟೀಮ್ನ ಹ್ಯಾಂಡಲ್ ಮಾಡ್ತಾ ಇರಿ. ಇಲ್ಲಿ ಕೆಲವರು ಟೀಮ್ ಲೀಡರ್ ಕೂಡ ಇರಬಹುದು, ಒಂದು ಮ್ಯಾನೇಜ್ಮೆಂಟ್ ಇದರಲ್ಲಿ ಇರಬಹುದು, ಒಂದು ಇನ್ಸ್ಟಿಟ್ಯೂಟ್ನೇ ನಡೆಸ್ತಾ ಇರುವಂಥದ್ದು ಇರಬಹುದು, ಅಥವಾ ಆ ಇನ್ಸ್ಟಿಟ್ಯೂಟಲ್ಲಿ ಒಂದು ಟೀಚರ್ ಆಗಿರುವಂಥದ್ದು ಇರಬಹುದು. ಟೀಚಿಂಗ್ ಫೀಲ್ಡಲ್ಲಿ ಇದ್ದೀರಾ ಅಂತ ಹೇಳಬಹುದು. ಪ್ರಾಪರ್ಟಿ ಅಡ್ವೈಸರ್ ಇರುವಂಥದ್ದು, ಲೀಗಲ್ ಅಡ್ವೈಸರ್ ಇರುವಂಥದ್ದು ಇರಬಹುದು ಇಲ್ಲಿ ನೀವು. ಆ್ಯಂಡ್ ಕಂಪ್ಲೀಟ್ ಆಗಿ ನೀವು ಒಂದು ಬಿಸ್ನೆಸ್ ಏರಿಯಾ ಕಡೆ ನೀವು ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ದಟ್ಸ್ ವೆಲ್ ಆ್ಯಂಡ್ ಗುಡ್. ಬಟ್ ನಿಮಗೆ ಗೈಡೆನ್ಸ್ ಇರುವಂಥದ್ದು, ನಿಮ್ಮ ಒಂದು ಸಿಚುವೇಶನ್ಸ್ ಏನೇ ಇರಲಿ ಅದನ್ನು ಚೇಂಜ್ ಮಾಡಿಕೊಳ್ಳುವಂತಹ ಒಂದು ಕೆಪಾಸಿಟಿ ನಿಮ್ಮ ಹತ್ರ ಇದೆ. ಸೊ ಅದನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ನಿಮ್ಮ ಒಂದು ಬ್ಲೈಂಡ್ ಫೋಲ್ಡ್ ಏನಿದೆ ಆ್ಯಂಡ್ ನೀವು ಎಲ್ಲರೂ ಈಸಿಯಾಗಿ ನಂಬ್ತೀರಾ. ಆ್ಯಂಡ್ ನಿಮ್ಮ ಹತ್ರ ಯಾರೇ ಚೆನ್ನಾಗಿ ಸಾಫ್ಟಾಗಿ ಮಾತಾಡಿದ್ರು ಅವ್ರನ್ನ ಈಸಿಯಾಗಿ ನಂಬ್ತೀರಾ. ಸೊ ಅದನ್ನು ಮಾಡಬೇಡಿ. ಅದನ್ನು ಮಾಡಿ ತುಂಬ ಸರ್ತಿ ಯಾಮಾರಿದ್ದೀರಾ, ತುಂಬ ಸತಿ ನೀವು ಕೈ ಸುಟ್ಕೊಂಡಿದ್ದೀರಾ. ಹೀಗೆ ಬಿಸ್ನೆಸ್ ಮಾಡಬೇಕು ಅಂತ 1-2 ಸತಿ ನೀವು ನಿಮ್ಮ ಫ್ರೆಂಡ್ಸ್ನೋ ಅಥವಾ ನಿಮ್ಮ ಒಂದು ಕೊಲೀಗ್ಸ್ನೋ ಯಾರನ್ನೂ ನಂಬಿ ಮೋಸ ಹೋಗಿದ್ದೀರಾ. ಸೊ ಈ ಸರ್ತಿ ಸ್ವಲ್ಪ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನು ಒಂದು 10 ಸತಿ ನೋಡಿಕೊಂಡು ಕೆಲಸ ಮಾಡಿ. ಆ್ಯಂಡ್ ಈಸಿಯಾಗಿ ಒಂದು ದುಡ್ಡಿನ ವಿಚಾರ ಅಂತ ಬಂದಾಗ ಯಾರನ್ನೂ ಈಸಿಯಾಗಿ ನಂಬೋದಕ್ಕೆ ಹೋಗಬೇಡಿ.
ಓಕೆ, ಕೆಲವೊಂದ್ಸತಿ ನಮ್ಮ ಕಣ್ಣೇ ನಮಗೆ ಮೋಸ ಮಾಡುತ್ತೆ. ನೀವು ಒಂದು ಸ್ಟ್ರೆಸ್ಸಲ್ಲಿ ಯಾವುದೇ ಡಿಸಿಷನ್ಸ್ನ ತಗೋಬೇಡಿ. ಆ್ಯಂಡ್ ನಿಮ್ಮ ಪರ್ಸೆಪ್ಷನ್, ನಿಮ್ಮ ದೃಷ್ಟಿಕೋನವನ್ನು ಚೇಂಜ್ ಮಾಡಿ. ನನ್ನ ಹತ್ರ ಇದಿಲ್ಲ, ನನ್ನ ಹತ್ರ ಅದಿಲ್ಲ, ನಾನು ಏನೆಲ್ಲ ಪ್ಲ್ಯಾನ್ಸ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ದೀನಿ, ಬಟ್ ಅದು ಯಾವುದು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಸಿಚುವೇಶನ್ಸ್, ಥಿಂಕಿಂಗ್ಸ್ ಏನೆಲ್ಲ ಇದೆ ಅದನ್ನು ನೀವು ಶಿಫ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಸಮ್ವೇರ್ ಕೆಲವರಿಗೆ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ಸೊ ಅದನ್ನು ಅವಾಯ್ಡ್ ಮಾಡಿ, ಜರ್ನಲಿಂಗ್ ಮಾಡಿ. ನಿಮ್ಮ ಥಾಟ್ಸೇ ನಿಮಗೆ ಶತ್ರು, ನಿಮ್ಮ ಥಾಟ್ಸೇ ನಿಮಗೆ ಓಕೆ. ಎಲ್ಲ ನಮ್ಮ ತಲೆಯಲ್ಲಿ ಇರುತ್ತೆ, ಹೊರಗಡೆ ಎಲ್ಲೂ ಇಲ್ಲ. ಪಾಸಿಟಿವ್ ನಮ್ಮಲ್ಲೇ, ನೆಗೆಟಿವ್ ನಮ್ಮಲ್ಲೇ. ನಾವು ಅದನ್ನು ಯಾವ ರೀತಿ ನೋಡ್ತೀವಿ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಸೊ ನಿಮ್ಮ ಒಂದು ಬ್ಲಾಕೇಜಸ್ ಏನಿದೆ ಅಂತಂದರೆ ಫಿಯರ್ ಆಫ್ ರಿಜೆಕ್ಷನ್. ಓಕೆ, ನನ್ನ ಒಂದು ಬಿಸ್ನೆಸ್ ಪ್ಲ್ಯಾನ್ನ ರಿಜೆಕ್ಟ್ ಮಾಡಿಬಿಟ್ರೆ, ಜಾಬ್ ಬಿಟ್ಟು ಬಿಸ್ನೆಸ್ಸಿಗೆ ಬರಬೇಕು ಅಂದ್ಕೊಳ್ತಾ ಇದ್ದೀನಿ, ಮನೇಲಿ ಒಪ್ಪದೇ ಇದ್ದರೆ, ನನಗೆ ಯಾವುದು ಸಪೋರ್ಟ್ ಸಿಗದೇ ಇದ್ದರೆ, ನನ್ನ ಇರೋ ಬರೋ ಸೇವಿಂಗ್ಸ್ ಎಲ್ಲ ಸ್ವಲ್ಪ ಇದೆ, ಇದರಿಂದ ಏನಾಗ್ಬಿಡುತ್ತೋ ಏನೋ, ನಾನು ಕಳ್ಕೊಂಡ್ಬಿಟ್ರೆ, ಇನ್ನು ಶುರುವೇ ಮಾಡಿಲ್ಲ ಆಲ್ರೆಡಿ ಕಳ್ಕೊಳ್ಳೋ ಭಯ ನಿಮಗೆ ಸ್ಟಾರ್ಟ್ ಆಗಿದೆ. ಸ್ಟೆಪ್ ಇಡಿ. ಓಕೆ, ಯು ಹ್ಯಾವ್ ಸ್ಕಿಲ್ಸ್, ಯು ಹ್ಯಾವ್ ಎಬಿಲಿಟಿ. ಅಗೇನ್ ನಿಮ್ಮ ಥಾಟ್ ಪ್ರೊಸೆಸ್ ಮೇಲೆ ನೀವು ವರ್ಕ್ ಮಾಡಬೇಕು. ರಿಜೆಕ್ಷನ್ಸ್ ಏನೇ ಇರಲಿ, ಸ್ಟೆಪ್ ಇಡಬೇಕು ಫಸ್ಟು. ಅದು ಸೋಲ್ತಿರೋ ಗೆಲ್ತಿರೋ ಅದು ನೆಕ್ಸ್ಟು. ಫಸ್ಟ್ ಆ ಒಂದು ಕೆಲಸನ ನೀವು ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಯಾವೊಂದು ಕೆರಿಯರ್ ಫೀಲ್ಡ್ನ ನೀವು ಚೂಸ್ ಮಾಡ್ಕೋಬಹುದು ಅಂದರೆ, ಅಗೇನ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಿಸ್ನೆಸ್ ಎಂಪವರ್ಮೆಂಟ್ನ ನೀವು ಕಟ್ಟಬಹುದು. ನಿಮಗೆ ಬಿಸ್ನೆಸ್ಸಲ್ಲಿ ತುಂಬ ಆಸಕ್ತಿ ಇದೆ. ಆ್ಯಸ್ ಐ ಕ್ಯಾನ್ ಸಿ, ಇಲ್ಲಿ ಬಿಸ್ನೆಸ್ ಎನರ್ಜೀಸ್ ಜಾಸ್ತಿ ಇದೆ. ಒಂದು ಬಿಸ್ನೆಸ್ ಎಂಟ್ರಪ್ರೆನರ್ ನೀವು ಆಗುವಂಥದ್ದಿದೆ. ಎಂಟ್ರಪ್ರೆನರ್ ಆಗ್ತೀರಾ ಕೂಡ. ಆ್ಯಂಡ್ ಸಪೋಸ್ ನೀವು ಜಾಬಲ್ಲಿ ಒಂದು ಟೀಮ್ ಲೀಡರ್ ಪೋಸ್ಟಿಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ, ಎಸ್, ನೀವು ಅದನ್ನು ಕೂಡ ಟ್ರೈ ಮಾಡಬಹುದು. ಮ್ಯಾನೇಜರ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಅದು ಕೂಡ ಆಗ್ತೀರಾ. ಬಟ್ ಮೇಕ್ ಶ್ಯೂರ್ ನಿಮ್ಮ ಒಂದು ರಿಜೆಕ್ಷನ್ಸ್ ಏನಿದೆ, ಅಂದರೆ ರಿಜೆಕ್ಷನ್ನ ಭಯ ಏನಿದೆ, ಅದು ನಿಮ್ಮ ಒಂದು ಜರ್ನಿನ ಬ್ಲಾಕ್ ಮಾಡ್ತಾ ಇದೆ, ಅದು ನಿಮ್ಮ ಗ್ರೋತ್ನ ಬ್ಲಾಕ್ ಮಾಡ್ತಾ ಇದೆ. ಸೊ ಇಲ್ಲಿ ಗೈಡೆನ್ಸ್ ಇರುವಂಥದ್ದು, ಚೇಂಜ್ ದ ಪರ್ಸೆಪ್ಷನ್ ಆ್ಯಂಡ್ ಡೋಂಟ್ ಫಿಯರ್ ಫಾರ್ ರಿಜೆಕ್ಷನ್. ಓಕೆ, ರಿಜೆಕ್ಷನ್ಗೆ ಹೆದರ್ಕೊಳ್ಳೋಕೆ ಹೋಗಬೇಡಿ. ಸ್ಟೆಪ್ನ ಇಡಿ, ಆ್ಯಕ್ಷನ್ಸ್ನ ತಗೊಳ್ಳಿ. ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಿಮ್ಮ ಗಟ್ ಫೀಲ್ ಏನು ಹೇಳುತ್ತೆ ಅದನ್ನು ಮಾಡಿ. ಅಷ್ಟೋ ಇಷ್ಟೋ ಸೇವಿಂಗ್ಸ್ ಇದೆ, ಒಂದು ಸ್ಟಾರ್ಟಪ್ ಪ್ಲ್ಯಾನ್ ಕೂಡ ಇದೆ ನನ್ನಲ್ಲಿ ಅಂತ ಇದ್ದರೆ, ಗೋ ಹೆಡ್, ಸ್ಟಾರ್ಟ್ ದಟ್. ಓಕೆ, ಸೊ ಇಲ್ಲ, ನಾನು ಮ್ಯಾನೇಜರ್ ಪೋಸ್ಟಿಗೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಅಂದರೆ ಅದ್ರ ರಿಲೇಟೆಡ್ ಸ್ಕಿಲ್ಸ್ನ ಇನ್ನೂ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಯು ವಿಲ್ ಬಿ ಸಕ್ಸಸ್ಫುಲ್. ಓಕೆ, ಒಂದು ದೊಡ್ಡ ಎಂಪೈರ್ನೇ ನೀವು ಕಟ್ಟಬಹುದು. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಗೈಡೆನ್ಸಲ್ಲಿ ಏನೆಲ್ಲ ನಿಮಗೆ ಒಂದು ಗೈಡೆನ್ಸ್ ಸಿಗ್ತಾ ಇದೆ, ಈ ಒಂದು ರೀಡಿಂಗಲ್ಲಿ ನಿಮಗೆ ಏನೆಲ್ಲ ಗೈಡೆನ್ಸ್ ಸಿಕ್ಕಿದೆ, ಏನೆಲ್ಲ ಕೀ ಪಾಯಿಂಟ್ಸ್ ನಿಮಗೆ ಸಿಕ್ಕಿದೆ, ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ ಪಾಸಿಬಲ್ ಕಮೆಂಟಲ್ಲೂ ತಿಳಿಸಿ. ಸೊ ದಟ್ ನೀವು ಆ ಒಂದು ಕೀ ಪಾಯಿಂಟ್ಸ್ನ ಅಳವಡಿಸ್ಕೊಂಡು ಅದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಮೇಜರ್ ಸಕ್ಸಸ್. ಹ್ಯೂಜ್ ಸಕ್ಸಸ್ ಅನ್ನೋದು ನಿಮ್ಮ ಲೈಫಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಫಾರ್ ಬೆಟರ್ ಕ್ಲಾರಿಫಿಕೇಶನ್ ನೀವು ಪರ್ಸ್ನಲ್ ರೀಡಿಂಗ್ ಅನ್ನೋದನ್ನು ತಗೋಬಹುದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.